ಮೊದಲೆಲ್ಲ ನಾವು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಗೂಗಲ್ನ ಸರ್ಚ್ ಮಾಡಿ ತಿಳ್ಕೊತಿದ್ವಿ. ಈಗಲೂ ಕೂಡ ಗೂಗಲ್ನೇ ಸರ್ಚ್ ಮಾಡ್ತಿದೀವಿ. ಬಟ್ ಈ ಗೂಗಲ್ ನಂತರ ChatGPT ಅನ್ನೋದು ಬಂತು. ಮ್ಯಾಟ್ರ್ ಏನಪ್ಪಾ ಅಂದ್ರೆ ಗೂಗಲ್ನವರು ChatGPT ತರನೇ ಒಂದು ಹೊಸ ಆಪ್ನ ಕ್ರಿಯೇಟ್ ಮಾಡಿ ಬಿಟ್ಟಿದ್ದಾರೆ. ಅದು ಯಾವ ಆ್ಯಪ್ ಮತ್ತು ಅದು ChatGPTಗಿಂತ ಒಂದು ಕೈ ಮೇಲ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತೆ ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ಳಿ. ನೀವೀಗ ಏನು ಯೂಸ್ ಮಾಡ್ತಿದ್ದಾರಲ್ಲ ChatGPT, ಅದ್ರ ತರನೇ ವರ್ಕ್ ಆಗೋ ಹಾಗೆ ಜೆಮಿನಿ ಅನ್ನೋ ಒಂದು ಆ್ಯಪ್ನ ಕ್ರಿಯೇಟ್ ಮಾಡಿ ಬಿಟ್ಟಿದ್ದಾರೆ. ಈ ಒಂದು ಫ್ಯೂಚರು ಆ್ಯಪ್ ಮುಖಾಂತರ ಬೇಕಾದ್ರೂ ನೀವು ಅಂದ್ರೆ ಯೂಸ್ ಮಾಡ್ಬೋದು, ವೆಬ್ಸೈಟ್ ಮುಖಾಂತರ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಇದನ್ನ ವೆಬ್ಸೈಟ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ಏನೇನು ಫ್ಯೂಚರ್ಸ್ಗಳು ಇದಾವೆ ಅಂತ. ಫಸ್ಟ್ ನೀವು ಗೂಗಲ್ಗೆ ಬಂದು ಜೆಮಿನಿ ಅಂತ ಸರ್ಚ್ ಮಾಡಿ, ಈ ಥರ ಜೆಮಿನಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೇಮ್ ChatGPT ಥರನೇ ಇದೆ. ನಂತರ ಈ ತೆಳಗಡೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾದ ಇನ್ಫಾರ್ಮೇಷನ್ ಬಗ್ಗೆ ಇಲ್ಲಿ ಸರ್ಚ್ ಮಾಡಿ ತಿಳ್ಕೊಬೋದು. ಅದು ಟೆಕ್ಸ್ಟ್ ಮುಖಾಂತರ ನಿಮಗೆ ಆನ್ಸರ್ನ ನೀಡುತ್ತೆ ಅಥವಾ ಫೋಟೋ ಮುಖಾಂತರ ಬೇಕಾದರೆ ನಿಮಗೆ ಆನ್ಸರ್ನ ನೀಡುತ್ತೆ. ಮತ್ತು ಈ ಸೈಡಲ್ಲಿ ಕಾಣಿಸ್ತಿದೆ ನೋಡಿ ಇಮೇಜ್ ಸಿಂಬಲ್, ಇದೇನಪ್ಪ ಅಂದರೆ ನಿಮ್ಮ ಗ್ಯಾಲರಿಯಲ್ಲಿರೋ ಯಾವುದಾದ್ರೂ ಒಂದು ಫೋಟೋನ ಬಗ್ಗೆ ತಿಳ್ಕೊಬೇಕಂದ್ರೆ ಇದರಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಎಕ್ಸ್ಪ್ಲೈನ್ ದಿಸ್ ಅಂತ ಹೊಡೆದ್ರೆ ಸಾಕೋದು, ಅದು ಎಕ್ಸ್ಪ್ಲೈನ್ ಮಾಡುತ್ತೆ ಏನೇನು ಅಂತ ಎಲ್ಲ. ಮತ್ತು ChatGPTಗೂ ಈ ಜೆಮಿನಿಗೂ ಇರೋ ವ್ಯತ್ಯಾಸ ಏನಪ್ಪ ಅಂದರೆ, ನಾವು ಈಗ ಜೆಮಿನಿಲಿ ಟೊಯೋಟಾ ಅಂತ ಸರ್ಚ್ ಮಾಡಿದ್ದೀನಿ, ಅದು ನಮಗೆ ಇಮೇಜ್ ಮುಖಾಂತರ ನಮಗೆ ರಿಸಲ್ಟ್ನ ಕೊಟ್ಟಿದೆ. ಅದೇ ನಾವೇನಾದರೂ ChatGPTಲಿ ಟೊಯೋಟಾ ಅಂತ ಹೊಡೆದ್ರೆ ಬರೀ ಟೆಕ್ಸ್ಟ್ ಮುಖಾಂತರ ನಮಗೆ ರಿಸಲ್ಟ್ನ ಕೊಡುತ್ತೆ. ಮತ್ತು ಈ ಜೆಮಿನಿಯಲ್ಲಿ ಬರೀ ನಮಗೆ ಫೋಟೋ ಬೇಕು ಅಂದರೂ ನಮಗೆ ರಿಸಲ್ಟ್ನ ಕೊಡುತ್ತೆ ಬರೀ ಫೋಟೋ ಮುಖಾಂತರ. ಆದರೆ ChatGPTಲಿ ಯಾವುದೇ ಫೋಟೋಗಳನ್ನು ನೀಡಲ್ಲ ಮತ್ತು ಲಿಂಕ್ಗಳನ್ನು ಕೂಡ ಅದು ಶೇರ್ ಮಾಡಲ್ಲ. ನೋಡಿದ್ರಲ್ಲ ChatGPT ಥರನೇ ವರ್ಕ್ ಆಗೋ ಗಜಿನಿ ಆ್ಯಪ್ ಅಲ್ಲಲ್ಲ ಜೆಮಿನಿ ಆ್ಯಪ್ ಹೇಗೆ ವರ್ಕ್ ಆಗುತ್ತೆ ಅಂತ. ಮತ್ತೆ ಇದೇ ಥರ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ಲಿ ಬರೋ ವಿಡಿಯೋಸ್ಗಳನ್ನ ನೋಡ್ತಾ ಇರಿ.